ಟಿವಿಎನ್ ವರದಿ ಬೆನ್ನಲ್ಲೇ ಭೀಮಾ ನದಿ ಸ್ವಚ್ಛತೆ ಕಾರ್ಯ ನಡೀತಾ ಇದೆ. ಗಾಣಗಾಪುರದ ದತ್ತಾತ್ರೇಯ ದೇಗುಲದಲ್ಲಿ ಸ್ವಚ್ಛತೆ ಕಾರ್ಯವನ್ನು ಆರಂಭಿಸಿದ್ದಾರೆ. ಮೊನ್ನೆಯಷ್ಟೇ ಇಲ್ಲಿ ಕಸ ಬಿಸಾಕಿ ಹೋಗ್ತಾ ಇರುವಂಥದ್ರ ಬಗ್ಗೆ ಟಿವಿಎನ್ ವಿಸ್ತೃತ ವರದಿಯನ್ನು ಪ್ರಸಾರ ಮಾಡಿತ್ತು. ಗಾಣಗಾಪುರದ ದತ್ತಾತ್ರೇಯ ದೇಗುಲದ ಸುತ್ತ ಹೆಂಗಿದೆ ನೋಡಿ ಪರಿಸ್ಥಿತಿ ಅನ್ನುವಂಥದ್ದನ್ನು ಟಿವಿಎನ್ ಸುದ್ದಿ ಬಿತ್ತರ ಮಾಡಿತ್ತು. ಅದರ ಬೆನ್ನಲ್ಲೇ ಎಚ್ಚೆತ್ತುಕೊಂಡಿದೆ ಜಿಲ್ಲಾಡಳಿತ. ಭೀಮಾ ನದಿಯ ಸ್ವಚ್ಛತಾ ಕಾರ್ಯ ನಡೀತಾ ಇದೆ. ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನಲ್ಲಿರುವಂತಹ ಗಾಣಗಾಪುರ ಪವಿತ್ರ ಪುಣ್ಯಕ್ಷೇತ್ರಗಳಲ್ಲಿ ಇದು ಕೂಡ ಒಂದು. ಇಲ್ಲಿ ಈ ಶಾಂಪೂಗಳು, ಸೋಪು ಇದೆಲ್ಲವನ್ನು ಕೂಡ ನಿಷೇಧ ಮಾಡಿದ್ದಾರೆ. ಈಗ ಈ ಪವಿತ್ರ ಸ್ಥಳಗಳಲ್ಲಿ ಯಾರು ಕೂಡ ಇದನ್ನು ಮಾರಾಟ ಮಾಡಬಾರ್ದು ಅಂತ. ಆದರೂ ಕೂಡ ಅಲ್ಲಿ ಎಗ್ಗಿಲ್ಲದೆ ಮಾರಾಟ ನಡೀತಾ ಇತ್ತು. ಜೊತೆಗೆ ಬಟ್ಟೆ ಬರೆಗಳನ್ನೆಲ್ಲ ಅಲ್ಲೇ ಎಸ್ದು ಹೋಗ್ತಾ ಇದ್ರು ಭಕ್ತರು. ತೆಂಗಿನಕಾಯಿ, ಗಲೀಜು, ಬಟ್ಟೆ ಇದೆಲ್ಲವನ್ನು ಕೂಡ ಎಸ್ದು ಹೋಗ್ತಾ ಇದ್ರು. ಮಾರ್ಚ್ 12ನೇ ತಾರೀಕು ನದಿ ಸ್ವಚ್ಛತೆ ಬಗ್ಗೆ ವರದಿ ಮಾಡಿದಂತಹ ಟಿವಿ9. ಸೊ ಈಗ ಟಿವಿ9 ವರದಿ ಬೆನ್ನಲ್ಲೇ ಗಾಣಗಾಪುರದ ಭೀಮಾ ನದಿ ಸ್ವಚ್ಛತೆ ಕಾರ್ಯ ನಡೀತಾ ಇದೆ. ಜೆಸಿಬಿ ತರಿಸಿ ನದಿ ಸ್ವಚ್ಛತೆಯನ್ನು ಮಾಡಿಸ್ತಾ ಇದೆ ಈಗ ಆಡಳಿತ. ಪವಿತ್ರ ಕ್ಷೇತ್ರಗಳ ಸ್ನಾನಘಟ್ಟಗಳ ಸ್ವಚ್ಛತೆ ಬಗ್ಗೆ ಟಿವಿ9 ಅಭಿಯಾನವನ್ನು ಮುಂದುವರಿಸಿದೆ. ಸೊ ಎರಡೂ ದೃಶ್ಯಗಳನ್ನು ಗಮನಿಸಬಹುದು ನೋಡಿ. ಅಲ್ಲಿ ನಾವು ವರದಿ ಮಾಡಿದ್ದಂಥದ್ದು ಟಿವಿ9ನಲ್ಲಿ ಬಂದಂತಹ ಒಂದು ವರದಿ. ಕೊನೆಗೂ ಎಚ್ಚೆತ್ತುಕೊಂಡಿದೆ ಆಡಳಿತ ಮಂಡಳಿ. ಯಾಕಂದರೆ ಈ ಥರದ ಪರಿಸ್ಥಿತಿಯಲ್ಲಿ ಅಲ್ಲಿ ಹೋಗಿ ಆ ಭಕ್ತಿ ಹೇಗೆ ತಾನೇ ಬರೋದಕ್ಕೆ ಸಾಧ್ಯ? ಯಾಕಂದರೆ ಅಷ್ಟು ಗಲೀಜು ಗಬ್ಬನಾರ್ತಾ ಇದೆ. ಆ ಜಾಗಕ್ಕೆ ಹೋಗಿ ಪವಿತ್ರತೆ ಅನ್ನುವಂಥದ್ದನ್ನು ನೋಡೋದಕ್ಕೂ ಸಾಧ್ಯವಾಗ್ತಾ ಇರಲಿಲ್ಲ. ಜನ ಅಲ್ಲೇ ಸ್ನಾನ ಮಾಡೋರು, ಅಲ್ಲೇ ಬಟ್ಟೆ ತೊಳೆಯೋರು, ಅಲ್ಲೇ ಎಲ್ಲವನ್ನೂ ಗಲೀಜನ್ನು ಬಿಸಾಕಿ ಬರೋರು. ಬಟ್ ಅಟ್ಲೀಸ್ಟ್ ಇದ್ರ ಬಗ್ಗೆ ಈಗ ಕ್ಲೀನಿಂಗ್ ಅಂತೂ ಮಾಡ್ತಾ ಇದ್ದಾರೆ. ಬಟ್ ನಾವುಗಳು ಎಚ್ಚೆತ್ಕೋಬೇಕು. ಅಲ್ಲಿಗೆ ಹೋಗುವಂಥ ಜನ ನಾವೆಲ್ಲರೂ ಕೂಡ ಪುಣ್ಯಕ್ಷೇತ್ರ ನಾವು ಹೋಗ್ತಾ ಇದ್ದೀವಿ, ನಾವು ಹೋಗುವಂಥ ಜಾಗ ಪರಿಸರ ಕ್ಲೀನಾಗಿ ಇಟ್ಕೋಬೇಕು. ಈ ಥರ ಮತ್ತೆ ನಾವು ಮಲಿನ ಮಾಡಬಾರ್ದು ಅನ್ನೋದನ್ನು ಮೊದಲು ನಾವು ಅರ್ಥ ಮಾಡ್ತೀವಿ.